ಎಲ್ರಿಗೂ ನಮಸ್ಕಾರ. ನಾನು ನಿತ್ಯಾನಂದ ವಿವೇಕ್ ವಂಶಿ. ಇವತ್ತು ದಿಶಾ ಭಾರತ್ ಆಯೋಜಿಸಿರ್ತಕ್ಕಂಥ ಸ್ವತಂತ್ರ ದಿನೋತ್ಸವದ ಪ್ರಯುಕ್ತ ಆಯೋಜಿಸಿರ್ತಕ್ಕಂಥ ಮೈ ಭಾರತ್ ಕ್ಯಾಂಪೇನ್ನಲ್ಲಿ ಅನೇಕ ಪುಸ್ತಕಗಳ ಪರಿಚಯ ನಡೀತಾ ಇದೆ. ಭಾರತದ ಕುರಿತಂತೆ, ಭಾರತದ ಇತಿಹಾಸದ ಕುರಿತಂತೆ, ಭಾರತದ ಸಾಧನೆಯ ಕುರಿತಂತೆ ಇರ್ತಕ್ಕಂಥ ಪುಸ್ತಕಗಳನ್ನು, ಅಪರೂಪದ ಪುಸ್ತಕಗಳನ್ನು ಅನೇಕ ಮಹನೀಯರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ಮಾಲಿಕೆಯಲ್ಲಿ ನಾನು ಸಹ ನಿಮಗೊಂದು ಅಪರೂಪದ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ ಪುಸ್ತಕ ಯಾವುದು ಅಂದರೆ ಎಟರ್ನಲಿ ಟ್ಯಾಲೆಂಟೆಡ್ ಇಂಡಿಯಾ 108 ಫ್ಯಾಕ್ಟ್ಸ್ ಅಂತ ಈ ಪುಸ್ತಕವನ್ನು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್, ರಾಮಕೃಷ್ಣ ಆಶ್ರಮ, ಹೈದರಾಬಾದ್ ಪ್ರಕಟಪಡಿಸಿದೆ. ಈ ಪುಸ್ತಕ ನನಗೆ ಬಹಳ ಇಷ್ಟವಾದದ್ದು. ಯಾಕೆ ಅಂತಂದರೆ ಈ ಪುಸ್ತಕದಲ್ಲಿ ಪ್ರಾಚೀನ ಭಾರತದ ಸಾಧನೆಗಳನ್ನು ಎಲ್ಲ ಅಂಕಿ ಅಂಶಗಳೊಂದಿಗೆ, ನಿಖರವಾದಂಥ ಮಾಹಿತಿಯೊಂದಿಗೆ ಬರೆದಿದ್ದಾರೆ. ಹೀಗಾಗಿ ಈ ಪುಸ್ತಕ ನಾನು ಆಗಾಗ ಓದ್ತಿರ್ತೀನಿ, ಬಹಳ ಮೆಚ್ಚಿಕೊಳ್ತೀನಿ. ಹೀಗಾಗಿ ಈ ಪುಸ್ತಕವನ್ನು ನನ್ನ ಸ್ನೇಹಿತರಿಗೂ, ನನ್ನ ಜೊತೆ ಇರತಕ್ಕಂಥವ್ರೆಲ್ಲರಿಗೂ ತಿಳಿಸಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಸದಾ ಹಂಬಲಿಸ್ತಾ ಇರ್ತೀನಿ. ಹಾಗೆ ಈ ಪುಸ್ತಕದ ಮೇಲೆ ಕೆಲವೊಂದಷ್ಟು ಪ್ರಾಜೆಕ್ಟ್ಗಳನ್ನು ಕೂಡ ಮಾಡಬೇಕು ಅನ್ನೋ ಹಂಬಲ ನನಗಿದೆ. ಇದಕ್ಕೆ ನಾಂದಿ ಅನ್ನೋ ಥರ ಇವತ್ತು ಮೈ ಭಾರತ್ ಕ್ಯಾಂಪೇನಲ್ಲಿ ದಿಶಾ ಭಾರತ್ ಆಯೋಜನೆ ಮಾಡ್ತಾ ಇದೆ ಈ ಪುಸ್ತಕವನ್ನು ಪರಿಚಯವನ್ನು. ಹೀಗಾಗಿ ನನಗಿದರಿಂದ ತುಂಬ ಖುಷಿಯಾಗಿದೆ. ಸ್ನೇಹಿತರೆ, ಈ ಪುಸ್ತಕದ ಬಗ್ಗೆ ಪರಿಚಯವನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ. ಸ್ನೇಹಿತರೆ, ಎಟರ್ನಲಿ ಟ್ಯಾಲೆಂಟೆಡ್ ಇಂಡಿಯಾ 108 ಫ್ಯಾಕ್ಟ್ಸ್ ಈ ಪುಸ್ತಕ ಮುಖ್ಯವಾಗಿ ಪ್ರಾಚೀನ ಭಾರತದ ಸಾಧನೆಗಳ ಕುರಿತಂತೆ ತಿಳಿಸ್ಕೊಡುತ್ತೆ. ನಮ್ಮ ಇತಿಹಾಸದಲ್ಲಿ, ಪಠ್ಯಪುಸ್ತಕದಲ್ಲಿ ನಾವೆಲ್ಲ ಓದೋ ಥರ ಭಾರತವನ್ನು ಕಂಡುಹಿಡಿದಿದ್ದು ಯಾರು ಅನ್ನೋ ಪ್ರಶ್ನೆ ಕೇಳಿದ ತಕ್ಷಣ ವಾಸ್ಕೋ ಡ ಗಾಮ ಅಂತ ಹೇಳೋ ಪರಂಪರೆ ಇದೆ. ವಾಸ್ಕೋ ಡ ಗಾಮ ಭಾರತವನ್ನು ಕಂಡುಹಿಡಿಯಲಿಲ್ಲ, ಬದಲಾಗಿ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ಅಂತ ಯೋಚನೆ ಮಾಡೋದಕ್ಕೆ ಒಂದಷ್ಟು ಬುದ್ಧಿಯನ್ನು ನಾವೆಲ್ಲರೂ ಖರ್ಚು ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ಶಿಕ್ಷಣ ಪದ್ಧತಿ ನಮ್ಮನ್ನು ಯಾವ ರೀತಿ ಬ್ರೈನ್ ವಾಶ್ಗೆ ಒಳಪಡಿಸಿದೆ ಅಂತ ಹೇಳಿದ್ರೆ, ಬ್ರಿಟಿಷರು ಬಂದ ಮೇಲೆ, ಯುರೋಪಿಯರು ಬಂದ ಮೇಲೆ ನಾವೆಲ್ಲ ಉದ್ಧಾರವಾದ್ವಿ ಅನ್ನೋ ಥರ. ಆದರೆ ವಾಸ್ತವದಲ್ಲಿ ಹಾಗೇನಿಲ್ಲ. ಯುರೋಪಿಯನರು ಭಾರತಕ್ಕೆ ಕಾಲಿಡೋದಕ್ಕಿಂತ ಮುಂಚೆಯೇ ಅವರ ತಾತ ಮುತ್ತಾತಂದಿರು ಮರಗಳ ಮೇಲೆ ಮಂಗಗಳಾಗಿರಬೇಕಾದ್ರೆ, ಅಂದರೆ ತುಂಬ ಪ್ರಾಚೀನ ಕಾಲದಲ್ಲಿದ್ದಾಗ ಭಾರತ ಅನ್ನೋ ದೇಶ ಆಧ್ಯಾತ್ಮಿಕತೆಯ ಉನ್ನತ ಶಿಖರದಲ್ಲಿತ್ತು, ನಾಗರಿಕತೆಯ ಎತ್ತರದ ಜಾಗದಲ್ಲಿತ್ತು. ಹೀಗಾಗಿ ಈ ದೇಶದ ಆದಿ ಅಂತ್ಯಗಳನ್ನು ಹುಡುಕೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಹೀಗಾಗಿ ಈ ಭಾರತ ಅನ್ನೋ ದೇಶದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಅಂದರೆ 10,000 ವರ್ಷಗಳಿಗಿಂತಲೂ ಹಿಂದಕ್ಕೆ ಹೋಗಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಇಂಥ ಪ್ರಾಚೀನ ರಾಷ್ಟ್ರ ಭಾರತದ ಬಗ್ಗೆ ಸ್ವಾಮಿ ವಿವೇಕಾನಂದರು ಕೂಡ ಅಮೆರಿಕದ ಚಿಕಾಗೋದಲ್ಲಿ ಅಭಿಮಾನದ ನುಡಿಗಳನ್ನು ಆಡಿದರು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಅವರು ಶುರು ಮಾಡಿದಂಥ ಆ ಭಾಷಣದಲ್ಲಿ ಅವರು ಹೇಳ್ಕೊಳ್ಳೋದು, ನಾನು ಪ್ರಪಂಚದ ಅತ್ಯಂತ ಪ್ರಾಚೀನ ರಾಷ್ಟ್ರದಿಂದ ಬಂದಿದ್ದೀನಿ ಅಂತ. ಹಾಗಾಗಿ ಭಾರತಕ್ಕೆ ಅದೊಂದು ಹೆಮ್ಮೆ. ಮತ್ತಷ್ಟೇ ಅಲ್ಲದೆ ಪ್ರಾಚೀನ ಭಾರತ ಸಾಧನೆಯ ತೊಟ್ಟಿಲು ಕೂಡ ಹೌದು. ಅನೇಕ ಆವಿಷ್ಕಾರಗಳ ಉಗಮವಾಗಿದ್ದು, ಅನೇಕ ಆವಿಷ್ಕಾರಗಳು ಘಟಿಸಿದ್ದು ಈ ಭಾರತದಲ್ಲಿ. ಅದು ವೈಜ್ಞಾನಿಕವಾಗಿರಲಿ, ಆಧ್ಯಾತ್ಮಿಕವಾಗಿರಲಿ, ರಾಜತಾಂತ್ರಿಕವಾಗಿರಲಿ ಅಥವಾ ಇನ್ನು ಯಾವುದೇ ವಿಚಾರವಿರಲಿ, ಭಾರತ ಜಗತ್ತಿಗಿಂತಲೂ ಮುಂದೆ ಇತ್ತು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಅನೇಕ ಸಾಕ್ಷ್ಯಾಧಾರಗಳಿದೆ. ಅನೇಕ ಜನ ಉಪನ್ಯಾಸಕರು ತಮ್ಮ ಭಾಷಣದಲ್ಲಿ ಅಥವಾ ಉಪನ್ಯಾಸದಲ್ಲಿ ಈ ಕುರಿತಂತೆ ಮಾಹಿತಿಯನ್ನು ನೀಡಿದರೂ ಸಹ ಎಷ್ಟೋ ಸಲ ಮಾಹಿತಿಗಳ ಕೊರತೆಯಿಂದ ಅದು ಕೇವಲ ಭಾವನಾತ್ಮಕ ಭಾಷಣಗಳು ಅಂತ ಅನ್ನಿಸ್ಕೊಳ್ಳುವಂಥ ಅಪಾಯ ಇದೆ. ಆದರೆ ಆ ಅಪಾಯದಿಂದ ನಾವುಗಳು ಹೊರಬರೋದಕ್ಕೆ ಈ ಪುಸ್ತಕ ಬಹಳಷ್ಟು ಉಪಯೋಗಕಾರಿಯಾಗಿದೆ. ಯಾಕೆಂದರೆ ಈ ಪುಸ್ತಕದಲ್ಲಿ ಅತ್ಯಂತ ನಿಖರವಾದಂಥ ಮಾಹಿತಿಗಳು ಮತ್ತು ವಾಸ್ತವಕ್ಕೆ ಹತ್ತಿರ ಇರತಕ್ಕಂಥ ವಿಚಾರಧಾರೆಗಳನ್ನೇ ಸಾಕ್ಷಿ ಸಮೇತ ರುಜುವಾತುಪಡಿಸಲಾಗಿದೆ. ಹೀಗಾಗಿ ಈ ಪುಸ್ತಕವನ್ನು ಎಲ್ಲ ಉದಯೋನ್ಮುಖ ಉಪನ್ಯಾಸಕಾರರು ಮತ್ತು ರಾಷ್ಟ್ರದ ಬಗ್ಗೆ ಪ್ರೀತಿ ಇರೋರೆಲ್ಲರೂ ತಿಳಿಬೇಕು ಮತ್ತು ಸಾಕಷ್ಟು ಜನಕ್ಕೆ ತಿಳಿಸಬೇಕು ಅನ್ನೋದು ನನ್ನ ಅಭಿಮತ. ಸ್ನೇಹಿತರೆ, ಅಷ್ಟಕ್ಕೂ ಈ ಪುಸ್ತಕದಲ್ಲಿ ಏನಿದೆ, ಅಂಥ ಮಾಹಿತಿಗಳಿದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ಬಿಡ್ತೀನಿ. ಹೆಸರೇ ಹೇಳೋ ಥರ 108 ಫ್ಯಾಕ್ಟ್ಸ್, 108 ಸತ್ಯಗಳು ಅಂತ ಏನಿದೆಯೋ ಅದು 108 ಅಧ್ಯಾಯಗಳಾಗಿ ಇಲ್ಲಿದೆ. ಈ 108 ಅಧ್ಯಾಯಗಳನ್ನು 18 ವಿಭಾಗಗಳನ್ನಾಗಿ ಮಾಡಲಾಗಿದೆ. 18 ವಿಭಾಗಗಳಲ್ಲಿ ಈ 108 ಅಧ್ಯಾಯಗಳನ್ನು ಸೇರಿಸಲಾಗಿದೆ. ಒಂದೊಂದು ವಿಭಾಗದಲ್ಲಿ 8 ಚಾಪ್ಟರ್ಸು, 10 ಚಾಪ್ಟರ್ಸು ಈ ಥರ ಇದೆ. ಹೀಗಾಗಿ ಒಟ್ಟಾರೆ ಈ ಪುಸ್ತಕದಲ್ಲಿ 108 ವಿವಿಧ ಬಗೆಯ ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ. ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ಬಿಡ್ತೀನಿ. ಆಸ್ಟ್ರೋನಾಮಿಕಲ್ ಟ್ಯಾಲೆಂಟ್ಸ್, ಖಗೋಳಶಾಸ್ತ್ರ ನಮ್ಮ ದೇಶ ಖಗೋಳಶಾಸ್ತ್ರದಲ್ಲಿ ಪ್ರಾಚೀನ ಕಾಲದಲ್ಲಿ ತುಂಬ ಮುಂದುವರೆದಿತ್ತು ಅನ್ನೋ ಅಭಿಪ್ರಾಯವನ್ನು ಈ ಪುಸ್ತಕ ತಿಳಿಸ್ಕೊಡುತ್ತೆ. ಸ್ಪೆರಿಕಲ್ ಅರ್ತ್, ಭೂಮಿ ದುಂಡಗಿದೆ ಅಂತ ಮೊದಲು ಕಂಡಿಡಿದವರು ಯಾರು? ಬೇರೆ ದೇಶದವರ, ನಮ್ಮ ದೇಶದವರ? ಬಹಳಷ್ಟು ಸಾಧನೆಗಳನ್ನೆಲ್ಲ ವಿದೇಶದವ್ರು ಮಾಡಿಬಿಟ್ಟಿದ್ದಾರೆ ಅಂತ ನಾವೆಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಈ ಪುಸ್ತಕ ನಮಗೆ ತಿಳಿಸ್ಕೊಡುತ್ತೆ ಭೂಮಿ ದುಂಡಗಿದೆ ಅಂತ ತಿಳಿಸ್ಕೊಟ್ಟಿದ್ದು ಭಾರತೀಯರು ಅಂತ. ಅದಕ್ಕೆ ಪೂರಕವಾಗಿ ಅನೇಕ ಸಾಕ್ಷ್ಯಾಧಾರಗಳನ್ನು ಇಲ್ಲಿ ತಿಳಿಸಲಾಗುತ್ತೆ. ಇಂಥ ಪುಸ್ತಕದಲ್ಲಿ, ಇಂಥ ಶ್ಲೋಕದಲ್ಲಿ ಇದು ಮಾಹಿತಿ ಇದೆ ಅಂತ ಈ ಪುಸ್ತಕ ನಮಗೆ ಹೇಳ್ಕೊಡುತ್ತೆ. ಹೀಗಾಗಿ
ಪ್ರಾಚೀನ ಭಾರತದ ಸಾಧನೆಗಳನ್ನು ಹೇಳಬೇಕಾದ್ರೆ ಇದು ನಮಗೆ ಆಕರ ಗ್ರಂಥವಾಗಿ ಪರಿಣಮಿಸುತ್ತೆ. ನ್ಯೂಟನ್ಸ್ ಗ್ರಾವಿಟಿ ಲಾಸ್ ಬಗ್ಗೆ ಇದರಲ್ಲಿ ಮಾತನಾಡ್ತಾರೆ. ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮಗಳನ್ನು ನ್ಯೂಟನ್ನೇ ಮೊದಲು ಕಂಡುಹಿಡಿದಿದ್ದ, ಅಥವಾ ನ್ಯೂಟನ್ಗಿಂತ ಅನೇಕ ವರ್ಷಗಳ ಹಿಂದೆ ನಮ್ಮ ದೇಶದ ಸೈಂಟಿಸ್ಟ್ಗಳು, ಋಷಿ ಮುನಿಗಳು ಇದನ್ನು ಕಂಡುಹಿಡಿದಿದ್ರ? ಹಾಗೆ ಕಂಡುಹಿಡಿದಿದ್ರೆ ಅದು ಯಾವ ಅಧ್ಯಾಯದಲ್ಲಿ, ಯಾವ ಪುಸ್ತಕದಲ್ಲಿ ಇದು ನಮೂದಿಸಲ್ಪಟ್ಟಿದೆ ಅಂತ ಆ ಪುಸ್ತಕದ ಆ ಶ್ಲೋಕಗಳನ್ನು ಉಲ್ಲೇಖಿಸಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಾದ ನಂತರ ಭೂಮಿಗೂ ಸೂರ್ಯನಿಗೂ ಇರ್ತಕ್ಕಂಥ ದೂರವನ್ನು ಯಾರು ಕಂಡು ಹಿಡಿದ್ರು, ಅದಕ್ಕೂ ಮೇಲಾಗಿ ಭೂಮಿ ಸೂರ್ಯನನ್ನು ಸುತ್ತುತ್ತದೆಯೋ ಅಥವಾ ಸೂರ್ಯ ಭೂಮಿಯನ್ನು ಸುತ್ತುತ್ತಾನೆಯೋ ಅಂತ ಪ್ರಪಂಚ ಅನೇಕ ಸಲ ಗೊಂದಲಕ್ಕೊಳಗಾಗಿದೆ. ಅನೇಕ ಧರ್ಮ ಗ್ರಂಥಗಳು ಭೂಮಿಯನ್ನೇ ಸೂರ್ಯ ಸುತ್ತುತ್ತದೆ ಅಂತ ಅಭಿಪ್ರಾಯ ಪಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಸೂರ್ಯನನ್ನು ಭೂಮಿ ಸುತ್ತುತ್ತದೆ ಅಂತ ಬಹಳ ವರ್ಷಗಳ ಹಿಂದೆ ಹೇಳಿದ್ರು ಅನ್ನೋದರ ಉಲ್ಲೇಖ ನಮಗೆ ಈ ಪುಸ್ತಕದಲ್ಲಿ ಸಿಗುತ್ತೆ. ಸನ್ಲೈಟ್ನ 7 ಕಲರ್ಸು, ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿದೆ ಅಂತ ಯಾರು ಕಂಡುಹಿಡಿದ್ರು ಅದರ ಬಗ್ಗೆ ಮಾಹಿತಿಯನ್ನು ಇದರಲ್ಲಿ ನೀಡಲಾಗುತ್ತೆ. ಹಾಗೆ ಬೆಳಕಿನ ವೇಗದ ಕುರಿತಂತೆ ನಮ್ಮ ಪ್ರಾಚೀನ ಭಾರತ ಮಾತನಾಡಿದ್ರ ಕುರಿತಂತೆ ಇದರಲ್ಲಿ ಉಲ್ಲೇಖ ಇದೆ. ಹಾಗೆ ಜಂತರ್ ಮಂತರ್ ಅಂತಕ್ಕಂಥ ಜಾಗದ ವಿಶೇಷ ಏನು ಅನ್ನೋದ್ರ ಬಗ್ಗೆ ತುಂಬ ಸ್ಪೆಷಲ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗೆ ಧೂಮಕೇತುಗಳ ಬಗ್ಗೆ ಈ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾರೆ. ಈ ವಿಭಾಗದಲ್ಲಿ ಪ್ರಮುಖವಾಗಿ ನಾವು ನೋಡೋದು ಆರ್ಯಭಟರನ್ನ ನಾವು ನೋಡ್ತೀವಿ, ಹಾಗೆ ಭಾಸ್ಕರಾಚಾರ್ಯರನ್ನ ನಾವು ನೋಡ್ತೀವಿ. ಅನೇಕ ಋಷಿಮುನಿಗಳ ಹೆಸರುಗಳನ್ನು ನಾವು ಈ ವಿಭಾಗದಲ್ಲಿ ಕೇಳ್ತೀವಿ. ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಅವ್ರು ಬರ್ತಿರ್ತಕ್ಕಂಥ ಗ್ರಂಥಗಳು ಮತ್ತು ಅವರು ಬರೆದ ಆ ಗ್ರಂಥಗಳಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಶ್ಲೋಕಗಳು, ಕೆಲವೊಂದಷ್ಟು ವಾಕ್ಯಗಳು ಎಷ್ಟು ಕರೆಕ್ಟಾಗಿ, ಅಕ್ಯುರೇಟ್ ಆಗಿ ಈಗಿನ ಮಾಡ್ರನ್ ಸೈನ್ಸ್ ಅಂತ ನಾವೇನು ಕರಿತೀವೋ ಅದಕ್ಕೆ ಎಷ್ಟು ತಾಳೆ ಆಗುತ್ತೆ ಅನ್ನೋದನ್ನ ಇದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ವಿಭಾಗ ಮೆಡಿಕಲ್ ಟ್ಯಾಲೆಂಟ್ಸ್, ವೈದ್ಯಕೀಯ ಕೌಶಲ ನಮ್ಮ ದೇಶದಲ್ಲಿ ಹೇಗಿತ್ತು ಅಂತ ಬಹಳ ಆಶ್ಚರ್ಯಕರ ಅಂತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಮೊಟ್ಟ ಮೊದಲು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ಯಾರು ಅನ್ನೋದ್ರ ಕುರಿತಂತೆ ಇದ್ರಲ್ಲಿ ಮಾಹಿತಿ ಇದೆ, ಭಾರತೀಯರು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಹಾಗೆ ಚರಕ, ಸುಶ್ರುತರಂತಹ ವೈದ್ಯರು, ಋಷಿ ಮುನಿಗಳಾಗಿದ್ದು ವೈದ್ಯರಾಗಿದ್ದಂಥ ಚರಕ ಮತ್ತು ಸುಶ್ರುತರ ಗ್ರಂಥಗಳ ಬಗ್ಗೆ ಇದರಲ್ಲಿ ಚರ್ಚೆ ಆಗುತ್ತೆ. ಹಾಗೆ ಆಯುರ್ವೇದದ ಕುರಿತಂತೆ ಈ ವಿಭಾಗದಲ್ಲಿ ಉಲ್ಲೇಖ ಬರುತ್ತೆ. ಆಯುರ್ವೇದ ಎಷ್ಟು ಗ್ರೇಟು, ಹೇಗೆ ಆಯುರ್ವೇದ ವರ್ಕ್ ಆಗುತ್ತೆ, ಆಯುರ್ವೇದವನ್ನು ಭಾರತೀಯರು ಹೇಗೆಲ್ಲ ಬೆಳೆಸಿದ್ರು ಅನ್ನೋ ಕುರಿತಂತೆ ಇದರಲ್ಲಿ ಮಾಹಿತಿ ಕೊಡ್ತಾರೆ. ಹಾಗೆ ಟೆಸ್ಟ್ ಟ್ಯೂಬ್ ಬೇಬೀಸ್ ಬಗ್ಗೆ ಇದರಲ್ಲಿ ಮಾತನಾಡ್ತಾರೆ. ನಾವೆಲ್ಲ ಮಹಾಭಾರತ ಕಾಲದಲ್ಲಿ ಗಾಂಧಾರಿಯ ಮಕ್ಕಳನ್ನು ಟೆಸ್ಟ್ ಟ್ಯೂಬ್ನಲ್ಲಿ ಬೆಳೆಸಿದ್ರು ಅನ್ನೋ ಥರದ ಒಂದು ಕಥೆಯನ್ನು ನಾವು ಕೇಳ್ತೀವಿ. ಅದನ್ನು ಇಟ್ಟುಕೊಂಡು ಅನೇಕ ಸಾಕ್ಷ್ಯಾಧಾರಗಳನ್ನು ಸೇರಿಸಿಕೊಟ್ಟು ಟೆಸ್ಟ್ ಟ್ಯೂಬ್ ಬೇಬೀಸ್ ಇಂಡಿಯಾದಲ್ಲಿ, ಆ ಟೆಸ್ಟ್ ಟ್ಯೂಬ್ ಬೇಬೀಸನ್ನು ತಯಾರು ಮಾಡಬಹುದು ಅನ್ನೋ ಥರ ಯೋಜನೆಯನ್ನು ಇಂಡಿಯಾ ಮಾಡಿತ್ತು, ಭಾರತ ಮಾಡಿತ್ತು ಅಂತ ಇದರಲ್ಲಿ ಹೇಳ್ತಾರೆ. ಹಾಗೆ ಬೆನಿಫಿಟಿಂಗ್ ಫ್ರಮ್ ದ ಕೌ, ಹಸುವಿನಿಂದ ಏನೇನು ಬೆನಿಫಿಟ್ಸ್ ಇದೆ ಅದರ ಕುರಿತಂತೆ ಮಾಹಿತಿ ಕೊಡ್ತಾರೆ. ತುಳಸಿ, ದ ವಂಡರ್ ಹರ್ಬ್, ಒಂದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಗಿಡಮೂಲಿಕೆ ತುಳಸಿ, ಹೇಗೆ ಅದನ್ನು ಬಳಕೆ ನಮ್ಮ ದೇಶದವ್ರಿಗೆ ಹೇಗೆ ತಿಳಿದಿತ್ತು, ಅದೆಷ್ಟೆಲ್ಲ ಉಪಯೋಗಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆಮೇಲೆ ಟರ್ಮರಿಕ್ ಅಂಡ್ ನೀಮ್, ಅರಿಶಿನ ಮತ್ತು ಬೇವಿನ ಒಂದು ಉಪಯುಕ್ತತೆ ಕುರಿತಂತೆ ಭಾರತ ಆ ಕಾಲದಲ್ಲಿ ಏನೆಲ್ಲ ಯೋಚನೆ ಮಾಡಿತ್ತು, ಇವತ್ತಿಗೂ ಅದು ಹೇಗೆ ಮುಂದುವರೆದಿದೆ. ನಮ್ಮಲ್ಲೆಲ್ಲ ಈಗ ಟೂತ್ಪೇಸ್ಟ್ಗಳೆಲ್ಲ ಬಂದ್ಬಿಟ್ಟಿದೆ, ನೀಮ್ ಟೂತ್ಪೇಸ್ಟ್, ಟರ್ಮರಿಕ್ ಟೂತ್ಪೇಸ್ಟ್ ಅಂತೆಲ್ಲ. ಅದನ್ನು ನಮ್ಮ ಪ್ರಾಚೀನ ಭಾರತೀಯರು ಯಾವತ್ತೂ ಕಂಡು ಹಿಡಿದಿದ್ರು. ಬದಲಾಗಿ ಇವರು ಕೋಲ್ಗೇಟ್ ಕೊಟ್ಟು ನಮ್ಮ ಹಲ್ಲುಗಳನ್ನೆಲ್ಲ ಹಾಳು ಮಾಡಿದ್ದಾರೆ. ಬಟ್ ವಾಪಸ್ಸು ಅದೇ ದಾರಿಗೆ ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಬರ್ತಾ ಇದೆ ಅಂತ ಹೇಳಿದಾಗ ನಮ್ಮ ಪ್ರಾಚೀನ ಭಾರತೀಯರು, ನಮ್ಮ ಹಿಂದಿನವರು, ಪೂರ್ವಜರು ಎಷ್ಟೆಲ್ಲ ಹಿಂದೆ ನಮ್ಮ ಒಳ್ಳೆಯದನ್ನು ಯೋಚನೆ ಮಾಡಿದ್ರು ಅನ್ನೋದನ್ನು ನೆನೆಸ್ಕೊಂಡಾಗ ತುಂಬ ಖುಷಿಯಾಗುತ್ತೆ. ನಂತರ ಕಾಪರ್ ಬಗ್ಗೆ ಮಾತನಾಡ್ತಾರೆ ಇದರಲ್ಲಿ. ತಾಮ್ರದ ಬಳಕೆ ಎಷ್ಟು ಚೆನ್ನಾಗಿತ್ತು, ಈಗೆಲ್ಲ ಕುಡಿಯೋ ನೀರಿಗೆ ತಾಮ್ರದಲ್ಲಿ ಕುಡಿ ನೀರು ನೀಡಬೇಕು ಅಂತ ಈಗೆಲ್ಲ ಎಲ್ಲ ಕಂಪನಿಗಳು ಮುಂದೆ ಬರ್ತಾ ಇದೆ. ಅಂದರೆ ವಾಸ್ತವದಲ್ಲಿ ತುಂಬ ಹಿಂದೆನೇ ಕಂಡುಹಿಡಿದಿದ್ರು ಒಂದು ಅತ್ಯುತ್ತಮ ಶುದ್ಧೀಕರಣ ವಸ್ತು ಇದು, ನೀರನ್ನು ಶುದ್ಧೀಕರಣ ಮಾಡಬಲ್ಲ ಅಂತ ಒಂದು ಉತ್ತಮ ವಸ್ತು ಕಾಪರ್ ಅಂತ ನಮ್ಮ ದೇಶದವರು ಯಾವತ್ತೋ ಕಂಡುಹಿಡಿದಿದ್ರು. ಹಾಗೆ ಜೈಪುರ ಕಾಲುಗಳ ಬಗ್ಗೆ ಇದರಲ್ಲಿ ಮಾತನಾಡ್ತಾರೆ. ಜೈಪುರ ಕಾಲು ಎಷ್ಟು ಸಕ್ಸಸ್ಫುಲ್ ಆಗಿ ಅದು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಲ್ಪಡ್ತು ಅಂತ. ಅದಾದ ನಂತರ ಕೃಷಿಯ ಬಗ್ಗೆ ಮಾತನಾಡ್ತಾರೆ. ಕೃಷಿಯಲ್ಲಿ ನಮ್ಮ ದೇಶದ ಕೌಶಲ ಹೇಗಿತ್ತು ಅಂತ. ನಾವೆಲ್ಲ ಇವತ್ತು ಮಾತನಾಡಬೇಕಾದ್ರೆ ಅತ್ಯಾಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು, ರೈತ ಮಾಡರ್ನ್ ಆಗಬೇಕು ಅಂತೆಲ್ಲ ಮಾತನಾಡಬೇಕಾದ್ರೆ ರಾಸಾಯನಿಕ ಯುಕ್ತ ಕೃಷಿಯಿಂದಾಗಿ ಜನರ ಆರೋಗ್ಯ ಎಷ್ಟು ಹಾಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಸಾಯನಿಕ ಕೃಷಿ, ಮಾಡರ್ನ್ ಕೃಷಿ ಅಂತ ನಾವೇನು ಕರಿತೀವೋ, ಅತ್ಯಾಧುನಿಕ ಕೃಷಿ ಅಂತ ನಾವೇನು ಕರಿತೀವೋ, ಅದರಿಂದ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಜನ ರೋಗ ಪೀಡಿತರಾಗ್ತಾ ಇದ್ದಾರೆ, ಕ್ಯಾನ್ಸರ್ ಪೇಷಂಟ್ಗಳಾಗ್ತಾ ಇದ್ದಾರೆ. ದೇಶದ ಜನರ ಆರೋಗ್ಯವೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದೇಶ ಉದ್ಧಾರ ಆಗೋದಕ್ಕೆ ಹೇಗೆ ಸಾಧ್ಯ? ಹೀಗಾಗಿ ನಮ್ಮ ದೇಶದಲ್ಲಿ ಗೋ ಆಧಾರಿತ ಕೃಷಿ ಇತ್ತು. ಗೋಮೂತ್ರ, ಸಗಣಿ, ರಾಸಾಯನಿಕಗಳಿಲ್ಲದ ವಿಷಮುಕ್ತ ಕೃಷಿ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ರು. ಇಂಥ ಕೃಷಿಯ ಸ್ಕಿಲ್ಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ಅಭಿಪ್ರಾಯ ಪಡ್ತಾರೆ. ಎಷ್ಟೆಲ್ಲ ತಳಿಗಳು ನಮ್ಮ ದೇಶದಲ್ಲಿದ್ದು, ಅದು ಭತ್ತದ ತಳಿ ಆಗಿರ್ಬೋದು ಅಥವಾ ತರಕಾರಿಯ ಬೇರೆ ಬೇರೆ ಬೆಳೆಗಳ ತಳಿಗಳಾಗಿರ್ಬೋದು, ಬೀಜಗಳಾಗಿರ್ಬೋದು, ಇದೆಲ್ಲವನ್ನು ಹೇಗೆ ಸಂರಕ್ಷಣೆ ಮಾಡ್ತಾ ಇದ್ರು ನಮ್ಮ ಪ್ರಾಚೀನ ಭಾರತದಲ್ಲಿ, ಅದ್ರ ಬಗ್ಗೆ ಈ ಅಧ್ಯಾಯ ತುಂಬ ಚೆನ್ನಾಗಿ ಹೇಳುತ್ತೆ. ಹಾಗೆ
ಇಂಡಿಯನ್ ಕ್ಯಾಟಲ್ ಸೈನ್ಸ್, ಹಸುಗಳು ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗ. ಹಸುಗಳನ್ನು ವೇದಗಳ ಕಾಲದಿಂದ ನಾವು ಪೋಷಿಸಿಕೊಂಡು ಬಂದಿದ್ದೀವಿ ಗೋವನ್ನು. ಆ ಗೋವಿನ ಒಂದು ಮಹತ್ವ ಏನು, ಅದರ ಮಹತ್ವವನ್ನು ಭಾರತೀಯರು ಹೆಂಗೆ ಕಂಡು ಹಿಡ್ಕೊಂಡಿದ್ರು ಅನ್ನೋದ್ರ ಕುರಿತಂತೆ ಈ ಪುಸ್ತಕ ಎಕ್ಸ್ಪ್ಲೈನ್ ಮಾಡುತ್ತೆ. ಇದಾದ ನಂತರ ನೆಕ್ಸ್ಟ್ ವಿಭಾಗ ಸೈಂಟಿಫಿಕ್ ಟ್ಯಾಲೆಂಟ್ಸ್ ಅಂತ. ವೈಜ್ಞಾನಿಕ ಪ್ರತಿಭೆಗಳು ನಮ್ಮ ದೇಶದಲ್ಲಿ ಏನೆಲ್ಲ ಇತ್ತು. ನಮ್ಮ ದೇಶದ ಜೀನಿಯಸ್ ಆಫ್ ಇಂಡಿಯನ್ ಮ್ಯಾಥಮೆಟಿಕಲ್ ಬ್ರೈನ್ಸ್, ಭಾರತದ ಜೀನಿಯಸ್ಗಳು ಯಾರ್ಯಾರಿದ್ದಾರೆ ಮ್ಯಾಥಮೆಟಿಕ್ಸಲ್ಲಿ, ಅದು ಆವತ್ತಿನ ಭಾಸ್ಕರಾಚಾರ್ಯರಾಗಿರ್ಬೋದು, ಆರ್ಯಭಟರಾಗಿರ್ಬೋದು, ಇವತ್ತಿನ ಶ್ರೀನಿವಾಸ ರಾಮಾನುಜಮ್ ಅವರಾಗಿರ್ಬೋದು, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಭಾರತೀಯರು ಮ್ಯಾಥಮೆಟಿಕ್ಸಲ್ಲಿ ಎಷ್ಟೆಲ್ಲ ಮುಂದುವರೆದಿದ್ರು. ಬೀಜಗಣಿತ, ಅಂಕಗಣಿತ, ಟ್ರಿಗ್ನಾಮೆಟ್ರಿ, ಇದರಲ್ಲೆಲ್ಲ ಭಾರತೀಯರ ಸಾಧನೆಗಳೇನು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳುತ್ತೆ. ಪೈಥಾಗೊರಸ್ ಥಿಯರಮ್, ಪೈಥಾಗೊರಸ್ ಹೆಸರಲ್ಲಿರೋದು ಮಾತ್ರಕ್ಕೆ ಅವನು ಕಂಡುಹಿಡಿದಿದ್ದು ಅಂತ ಹೇಳೋಕ್ಕೆ ಸಾಧ್ಯನಾ, ಅಥವಾ ಅವನಿಗಿಂತಲೂ ನಮ್ಮ ದೇಶದ ಸೈಂಟಿಸ್ಟು, ನಮ್ಮ ದೇಶದ ಋಷಿ ಮುನಿಗಳು ಕಂಡುಹಿಡಿದಿದ್ರಾ ಅನ್ನೋ ಕುರಿತಂತೆ ಇದರಲ್ಲಿ ಅತ್ಯಂತ ಅಭೂತಪೂರ್ವವಾದಂಥ ಮಾಹಿತಿಗಳು ನಿಮ್ಗೆ ಸಿಗುತ್ತೆ. ನಂತರ ಶಿಪ್ ಬಿಲ್ಡಿಂಗ್ ಸ್ಕಿಲ್ಸ್, ನಮ್ಮ ದೇಶದಲ್ಲಿ ಹಡಗುಗಳನ್ನ ನಿರ್ಮಾಣ ಮಾಡ್ತಾ ಇದ್ರಂತೆ. ಹೇಗೆ ನಿರ್ಮಾಣ ಮಾಡ್ತಾ ಇದ್ರು ತಿಳ್ಕೊಳ್ಬೇಕಲ್ಲ. ಹೈಜಾಕ್ಡ್ ಇಂಡಿಯನ್ ಏರೋನಾಟಿಕ್ಸ್, ಭಾರತದ ಏರೋನಾಟಿಕ್ಸನ್ನು ತುಂಬ ಜನ ಅದರ ಜ್ಞಾನವನ್ನು ಹೈಜಾಕ್ ಮಾಡಿದರು ಅನ್ನೋದನ್ನ ಇದರಲ್ಲಿ ತಿಳಿಸ್ಕೊಡ್ತಾರೆ. ವಿಮಾನಶಾಸ್ತ್ರವನ್ನು ಹೇಗೆ ಬೇರೆ ದೇಶದವರು ಕಾಪಿ ಹೊಡೆದ್ರು, ಅವ್ರು ಹೇಗೆ ಅದನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದರು ಅನ್ನೋದ್ರ ಬಗ್ಗೆ ಇದರಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಹಾಗೆ ನಟರಾಜಸ್ ಕಾಸ್ಮಿಕ್ ಡ್ಯಾನ್ಸ್ ಬಗ್ಗೆ ಇದರಲ್ಲಿ ಮಾತನಾಡ್ತಾರೆ. ನಮ್ಮ ನಟರಾಜ ಮೂರ್ತಿ ನೋಡಿದ್ರೆ ಅದೊಂದು ಮೂರ್ತಿ ಅಂತ ಮಾತ್ರ ಕಾಣುತ್ತೆ, ದೇವರನ್ನು ಪೂಜೆ ಮಾಡೋಕ್ಕೆ ಒಂದು ಐಡಲ್ ಇಟ್ಟಿದ್ದಾರೆ ಅಂತ. ಹಾಗೇನಿಲ್ಲ, ನಟರಾಜ ಮೂರ್ತಿ ಒಂದು ಅದ್ಭುತವಾದಂಥ ಒಂದು ಥಿಯರಿನ, ಒಂದು ತತ್ವವನ್ನು ಹೇಳ್ಕೊಡುತ್ತೆ. ಅದೇನು ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ನಟರಾಜ ಕಾಸ್ಮಿಕ್ ಡ್ಯಾನ್ಸ್, ಶಿವತಾಂಡವ ನೃತ್ಯ ಅಂತ ನಾವೇನು ಕರಿತೀವೋ, ಆ ಶಿವತಾಂಡವ ನೃತ್ಯಕ್ಕೂ ಸೃಷ್ಟಿ ತತ್ವಕ್ಕೂ ಏನಾದರೂ ಸಂಬಂಧ ಇದೆಯಾ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಅಟಾಮಿಕ್ ಥಿಯರಿ ಬಗ್ಗೆ, ನಮ್ಮ ದೇಶದಲ್ಲಿ ಅಟಾಮಿಕ್ ಥಿಯರಿ ಬಗ್ಗೆ ಏನು ಚರ್ಚೆ ನಡೆದಿತ್ತು, ಕಣಾದ ಅನ್ನುವಂಥ ಋಷಿ ಏನೆಲ್ಲ ಸಾಧನೆ ಮಾಡಿದ್ರು ಅನ್ನೋ ಕುರಿತಂತೆ ಇದರಲ್ಲಿ ಹೇಳ್ತಾರೆ. ಹಾಗೆ ಸ್ಟ್ರಿಂಗ್ ಥಿಯರಿ, ಟೈಮ್ ಸ್ಪೇಸ್ ಆ್ಯಂಡ್ ರಿಲೇಟಿವಿಟಿ, ಐನ್ಸ್ಟೈನ್ ವರ್ಸಸ್ ಇಂಡಿಯನ್ಸ್ ಪರ್ಸ್ಪೆಕ್ಟಿವ್, ಭಾರತದ ಪರ್ಸ್ಪೆಕ್ಟಿವ್ಗೂ ಐನ್ಸ್ಟೈನ್ ಹೇಳಿದಂತಗೂ ಏನು ಸಂಬಂಧ, ಅಥವಾ ಭಾರತೀಯರು ಏನಾದರೂ ಅಡ್ವಾನ್ಸ್ ಆಗಿದ್ರಾ, ಇದರಲ್ಲಿ ಮಾಹಿತಿ ಇದೆ. ಹಾಗೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಒಂದು ಅಧ್ಯಾಯ ನನಗೆ ಎವಲ್ಯೂಷನ್ ಥಿಯರಿ, ಅನಿಮಲ್, ಹ್ಯೂಮನ್, ಗಾಡ್ ಅಂತ ಇದರಲ್ಲಿ ಒಂದು ಚಾಪ್ಟರ್ ಇದೆ. ಎವಲ್ಯೂಷನ್ ಥಿಯರಿ ಎಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಒಂದು ಮತ್ಸ್ಯಾವತಾರದಿಂದ ಆಧುನಿಕ ಮಾನವ, ಅದಾದ ನಂತರ ಕಲ್ಕಿಯವರೆಗೂ ಈ ಅವತಾರಗಳು ಅಂತೇನು ಕರಿತೀವೋ ಅದು ಹೇಗೆ ಎವಲ್ಯೂಷನ್ ಥಿಯರಿಗೆ ಅಪ್ಲೈ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಮೀನು ಆದಮೇಲೆ ಆಮೆ, ಅಂದರೆ ಮತ್ಸ್ಯ ಆದಮೇಲೆ ಮತ್ಸ್ಯ ಆದಮೇಲೆ ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿಗಳು, ಅದಾದ ನಂತರ ಸಸ್ತನಿಗಳು, ಮರಿಗಳಿಗೆ ಹಾಲುಡಿಸ್ತಕ್ಕಂಥ ಪ್ರಾಣಿಗಳು, ಆ ಥರ ಹೆಂಗೆ ಎವಲ್ಯೂಷನ್ ಆಯಿತು. ನರಸಿಂಹ ಅಂದರೆ ಅರ್ಧ ಮಾನವ, ಅದಾದಮೇಲೆ ರಾಮ ಬರ್ತಾನೆ ಪರಿಪೂರ್ಣ ಮಾನವ. ಈ ರೀತಿಯ ಕಲ್ಪನೆ ತುಂಬ ಚೆನ್ನಾಗಿ ಅದರಲ್ಲಿ ಕಟ್ಕೊಡಲಾಗಿದೆ. ಅದಾದ ನಂತರ ನೆಕ್ಸ್ಟ್ ವಿಭಾಗ ಟೆಕ್ನಾಲಜಿಕಲ್ ಟ್ಯಾಲೆಂಟ್ಸ್, ತಾಂತ್ರಿಕವಾಗಿ ನಮ್ಮ ದೇಶ ಎಷ್ಟು ಮುಂದುವರೆದಿತ್ತು, ಅದರ ಪ್ರತಿಭೆಗಳು ಹೇಗಿದ್ವು ಅಂತ. ಸೇಜ್ ಅಗಸ್ತ್ಯಸ್ ಅವರ, ಅಗಸ್ತ್ಯರ ಋಷಿ ಅಗಸ್ತ್ಯರ ಒಂದು ವಿಚಾರದಾಗಿ ಇದರಲ್ಲಿ ಚರ್ಚೆ ನಡೆಯುತ್ತೆ. ಅವರು ಏನೇನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ, ಜನರೇಟಿಂಗ್ ಎಲೆಕ್ಟ್ರಿಸಿಟಿ, ವಿದ್ಯುತ್ತಿನ ಉತ್ಪಾದನೆ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ನೀವು ಈ ಪುಸ್ತಕವನ್ನು ಆ ಕಾರಣಕ್ಕೋಸ್ಕರ ಓದಬೇಕು. ಬಿಲ್ಡಿಂಗ್ ಟೆಕ್ನಾಲಜಿ ಆಫ್ ಇಂಡಿಯಾ, ಹೇಗೆ ನಗರಗಳ ನಿರ್ಮಾಣ ಮಾಡ್ತಾಯಿದ್ರು ಅಥವಾ ಮನೆಗಳ ನಿರ್ಮಾಣ ಮಾಡ್ತಾಯಿದ್ರು, ಇದ್ರ ಕುರಿತಂತೆ ಮಾಹಿತಿ ಇದೆ. ಇಂಡಿಯನ್ ಟೌನ್ ಪ್ಲಾನಿಂಗ್ ಸ್ಕಿಲ್ಸ್, ನಗರ ಯೋಜನೆ ಅಂತ ನಾವು ಇವತ್ತೇನು ಕರಿತೀವೋ ಆ ಯೋಜನೆಗಳನ್ನು ಯಾವತ್ತೂ ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳಲ್ಲೇ ಮಾಡಿ ಹಾಕಿದ್ರು. ಅವತ್ತು ಒಳಚರಂಡಿ ವ್ಯವಸ್ಥೆ ಇತ್ತು ಅಲ್ಲಿ. ನಗರ ಯೋಜನೆಯ ಕಾರಣದಿಂದ ರಸ್ತೆಗಳು ಶಿಸ್ತಿನಿಂದ ರಚಿಸಲ್ಪಟ್ಟಿದ್ವು. ಸುಟ್ಟ ಇಟ್ಟಿಗೆಗಳಿಂದ ಮನೆಗಳನ್ನು ಮಾಡಿದರು. ಸ್ವಿಮ್ಮಿಂಗ್ ಪೂಲ್ ಇತ್ತು, ಸ್ನಾನಗೃಹಗಳಿದ್ವು. ಇದೆಲ್ಲ ವಿಶೇಷವೇ. ಅವತ್ತಿನ ಕಾಲಕ್ಕೆ ಈ ಥರದ್ದೆಲ್ಲ ಅಡ್ವಾನ್ಸ್ ಆಗಿ ಅವರು ನಗರಗಳನ್ನು ಕಟ್ಟಿದ್ರು ಅಂದರೆ ಇಂಡಿಯನ್ಸ್ ಎಷ್ಟೊಂದು ಬುದ್ಧಿವಂತರಿದ್ರು ಅನ್ನೋದು ನಮಗೆ ತಿಳಿದು ಬರುತ್ತೆ. ಹಾಗೆ ಡ್ಯಾಮ್ಗಳನ್ನು, ಪ್ರಪಂಚದ ಮೊಟ್ಟ ಮೊದಲ ಡ್ಯಾಮನ್ನು ಎಲ್ಲಿ ಕಟ್ಟಿದ್ರು, ಜಲಾಶಯವನ್ನು ಎಲ್ಲಿ ಕಟ್ಟಿದ್ರು ಅದು ಇಂಡಿಯಾದಲ್ಲಿ ಅಂತ ಅಭಿಪ್ರಾಯ ಪಡ್ತಾರೆ. ನಮ್ಮ ರಾಜ್ಯಗಳು ಋಷಿಮುನಿಗಳ ಸಲಹೆಗಳ ಮೇರೆಗೆ, ಸೈಂಟಿಸ್ಟ್ಗಳ ಸಲಹೆಗಳ ಮೇರೆಗೆ ಅವರು ಆ ಡ್ಯಾಮನ್ನು ಅತ್ಯಂತ ಕರಾರುವಕ್ಕಾಗಿ ಕಟ್ಟಿದ್ರು ಅನ್ನೋದನ್ನು ಇದರಲ್ಲಿ ತಿಳಿಸ್ಕೊಡ್ತಾರೆ. ಹಾಗೆ ಪೇಪರ್ ಮೇಡ್ ಇನ್ ಇಂಡಿಯಾ ಫಸ್ಟ್, ಮೊದಲು ಕಾಗದದ ಬಳಕೆಯನ್ನು ಮಾಡಿದ್ದು ಇಂಡಿಯಾ ಅಂತ ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಆಧಾರಗಳನ್ನು ಕೊಡ್ತಾರೆ. ಹಾಗೆ ಭೂಕಂಪಗಳ ಕುರಿತಂತೆ, ಭೂಕಂಪಗಳನ್ನ ತಡೆ ಹಿಡಿಯುವುದರ ಕುರಿತಂತೆ ಹೇಗೆಲ್ಲ ಟೆಕ್ನಾಲಜಿ ಇತ್ತು ಅನ್ನೋದರ ಕುರಿತಂತೆ ಮಾಹಿತಿಯನ್ನು ಇದರಲ್ಲಿ ಕೊಡ್ತಾರೆ. ಹಾಗೆ ಮೆಟಾಲರ್ಜಿಕಲ್ ಮಾರ್ವೆಲ್, ಡೆಲ್ಲಿ ಐರನ್ ಪಿಲ್ಲರ್, ಡೆಲ್ಲಿಲಿರ್ತಕ್ಕಂಥ ಒಂದು ಐರನ್ ಪಿಲ್ಲರ್, ಒಂದು ತುಕ್ಕು ಹಿಡಿಯದ ಒಂದು ಐರನ್ ಪಿಲ್ಲರ್ ಇವತ್ತಿಗೂ ಇದೆ. ಆ ಪಿಲ್ಲರನ್ನು ತುಕ್ಕು ಹಿಡಿಯದ ಕಬ್ಬಿಣ ಅಥವಾ ಉಕ್ಕು ಅಂತ ನಾವೇನು ಕರಿತೀವೋ, ಸ್ಟೈನ್ಲೆಸ್ ಸ್ಟೀಲ್ ಅಂತ ಏನು ಕರಿತೀವೋ ಅಂಥದ್ರಿಂದ ಮಾಡಲ್ಪಟ್ಟಿತ್ತು. ಅಂದರೆ ಸ್ಟೈನ್ಲೆಸ್ ಸ್ಟೀಲನ್ನು ತಯಾರು ಮಾಡ್ತಕ್ಕಂಥ ಟೆಕ್ನಾಲಜಿ ಇಂಡಿಯನ್ಸ್ಗೆ ಯಾವತ್ತೂ ಗೊತ್ತಿತ್ತು ಅನ್ನೋ ಕುರಿತಂತೆ ಇದರಲ್ಲಿ ಅಭಿಪ್ರಾಯ ಪಡ್ತಾರೆ. ಹಾಗೆ ನಾನು ಹೇಳ್ತಾ ಹೋದರೆ ಇನ್ನೂ ಅನೇಕ ಸಂಗತಿಗಳು ಈ ಪುಸ್ತಕದಲ್ಲಿದೆ. ವೇದಿಕ್ ಕಲ್ಚರ್ ಎಕ್ಸೆಲೆನ್ಸ್,
ವೈದಿಕ ಕಲ್ಚರ್ ಹೇಗಿತ್ತು, ಮಾಡರ್ನ್ ಇಂಡಿಯಾ ಟ್ಯಾಲೆಂಟ್ಸ್, ಇವತ್ತಿನ ದೇಶದ ಟ್ಯಾಲೆಂಟ್ ಬಗ್ಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ಮಾರ್ಕೋನಿಸ್ ವೈರ್ಲೆಸ್ ವ್ಯಾಲ್ಯೂಸ್, ಮಾರ್ಕೋನಿ ವೈರ್ಲೆಸ್ನ ಕಂಡುಹಿಡಿದ್ನ ಅಥವಾ ಜಗದೀಶ್ ಚಂದ್ರ ಬೋಸ್ ರೇಡಿಯೋ ಕಂಡುಹಿಡಿದಾರೆ ಅನ್ನೋ ಕುರಿತಂತೆ ಚರ್ಚೆ ಇದೆ. ಜಗದೀಶ್ ಚಂದ್ರ ಬೋಸರೇ ಮೊದಲು ಕಂಡುಹಿಡಿದ್ರು ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿ ಆಧಾರಗಳನ್ನು ಈ ಪುಸ್ತಕದಲ್ಲಿ ಕೊಡ್ತಾರೆ. ಹಾಗೆ ನಮ್ಮ ಟೆಕ್ಸ್ಟೈಲ್ ಟೆಕ್ನಾಲಜಿ ಹೇಗಿತ್ತು, ಜವಳಿ ಉದ್ಯಮ ನಮ್ಮ ದೇಶದಲ್ಲಿ ಹೇಗಿತ್ತು, ಅದರ ಒಂದು ವಿಜ್ಞಾನ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಹಾಗೆ ಸ್ಪಿರಿಚುವಲ್ ಎಕ್ಸಲೆನ್ಸ್, ಅದರಲ್ಲಂತೂ ಹೇಳೋದೇ ಬೇಡ, ಭಾರತ ಜಗತ್ತಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಧಾರೆ ಇರತಕ್ಕಂಥ ಮಾತೃಭೂಮಿ. ಹೀಗಾಗಿ ಅದ್ರ ಬಗ್ಗೆ ಏನು ವಿಶೇಷವಾಗಿ ಹೇಳಬೇಕಾಗಿಲ್ಲ, ಇದರಲ್ಲಿ ಅದ್ರ ಬಗ್ಗೆನೂ ಕೂಡ ಅನೇಕ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹಾಗೆ ಇವತ್ತಿಗೆ NRIs ಅಂತ ನಾವೇನು ಕರಿತೀವೋ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತ ಏನು ಕರಿತೀವೋ, ಅವರೆಲ್ಲ ಇಂಡಿಯಾದಲ್ಲಿ ಇಲ್ಲದೆ ಹೊರಗಡೆ ಹೇಗೆಲ್ಲ ಆಯಾಯ ದೇಶಕ್ಕೆ ಹೇಗೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವರ ಪ್ರತಿಭೆಯಿಂದಾಗಿ ಆ ದೇಶಗಳು ಎಷ್ಟು ಮುಂದುವರೆದಿದೆ. ಇವತ್ತು ಅಮೆರಿಕ ಎಷ್ಟು ಮುಂದುವರೆದಿದೆ ಅಂದರೆ ಕಾರಣ ಅದಕ್ಕೆ ಭಾರತದಿಂದ ಹೋದಂಥ ಪ್ರತಿಭೆಗಳೇ ಅನ್ನೋದನ್ನು ಈ ಪುಸ್ತಕದಲ್ಲಿ ದೃಢವಾಗಿ ಪ್ರೂವ್ ಮಾಡ್ತಾರೆ. ಅಮೆರಿಕದಲ್ಲಿರ್ತಕ್ಕಂಥ ಡಾಕ್ಟರ್ಗಳು, ಇಂಜಿನಿಯರ್ಗಳು, ವಕೀಲರು, ಶಿಕ್ಷಕರು ಇವರೆಲ್ಲ ಇಂಡಿಯಾದಿಂದ ಹೋದಂಥ ಒಬ್ಬ ಪ್ರತಿಭಾನ್ವಿತರಾಗಿದ್ದಾರೆ, ಅವರಿಂದಾಗ ಆ ದೇಶ ಅಷ್ಟು ಮುಂದುವರೆದಿದೆ ಅನ್ನೋದನ್ನು ಈ ಪುಸ್ತಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ಎಜುಕೇಷನಲ್ ಟ್ಯಾಲೆಂಟ್ಸ್, ನಮಗೆಲ್ಲ ಗೊತ್ತಿರೋ ಹಾಗೆ ನಾಲಂದ, ತಕ್ಷಶಿಲಾ, ವಿಕ್ರಮಶಿಲಾ ಈ ರೀತಿಯ ಅನೇಕ ಯೂನಿವರ್ಸಿಟಿಗಳು ಭಾರತದಲ್ಲಿ ತಲೆ ಎತ್ತಿದ್ವು. ಆ ಯೂನಿವರ್ಸಿಟಿಗಳಲ್ಲಿ ವಿದ್ಯೆಯನ್ನು ಕಲಿಯೋದಕ್ಕೆ ಜಗತ್ತಿನ ಅನೇಕ ಜನ ಬರ್ತಾ ಇದ್ರು. ಅವರು ಅಲ್ಲಿ ವಿದ್ಯೆಯನ್ನು ಪಡೆದು ಅವ್ರ ದೇಶಕ್ಕೆ ಹೋಗಿ ಅವ್ರ ದೇಶವನ್ನು ಚೆನ್ನಾಗಿ ಗಿರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋ ಮಾಹಿತಿಗಳು ಇದರಲ್ಲಿ ತುಂಬ ಚೆನ್ನಾಗಿದೆ. ಸಂಸ್ಕೃತದ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಹೇಗೆ ಸಂಸ್ಕೃತ ನಮ್ಮ ದೇಶದ ಸಂಸ್ಕೃತಿಯನ್ನು ಜಗತ್ತಿಗೆ ಪ್ರಸಾರಿಸಿತು, ಅಥವಾ ಜಗತ್ತಿನ ಎಲ್ಲ ಭಾಷೆಗಳ ತಾಯಿ ಅಂತ ಸಂಸ್ಕೃತಿ ಯಾಕೆ ಕರೆಸ್ಕೊಳ್ಳುತ್ತೆ ಅನ್ನೋ ಕುರಿತಂತೆ ಇವರು ತಿಳಿಸ್ತಾರೆ. ಹಾಗೆ ಏನ್ಷಿಯಂಟ್ ಇಂಡಿಯನ್ ಗ್ಲೋಬಲ್ ಇನ್ಫ್ಲೂಯೆನ್ಸ್, ಪ್ರಪಂಚದ ಮೇಲೆ ಪ್ರಾಚೀನ ಭಾರತ ಹೇಗೆಲ್ಲ ಇನ್ಫ್ಲೂಯೆನ್ಸ್ ಮಾಡಿತು, ಹೇಗೆ ಪ್ರಭಾವ ಬೀರಿತು, ನಮ್ಮ ದೇಶದ ಪ್ರಭಾವವನ್ನು ಬೇರೆ ದೇಶಗಳು ಹೇಗೆ ಅನುಭವಿಸಿತು, ಹೇಗೆ ವಿಕಸಿತಗೊಂಡು ಅನ್ನೋದ್ರ ಕುರಿತಂತೆ ಇದರಲ್ಲಿ ಮಾಹಿತಿ ಇದೆ. ಕಲ್ಚರಲ್ ಆಗಿ ಆಗಿರ್ಬೋದು, ಅಥವಾ ರಾಜಕೀಯವಾಗಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಆಧ್ಯಾತ್ಮಿಕವಾಗಿರ್ಬೋದು, ಪ್ರಪಂಚದ ಬೇರೆ ಭಾಗಗಳು ಹೇಗೆ ಇನ್ಫ್ಲೂಯೆನ್ಸ್ಗೆ ಒಳಗಾದವು ಅನ್ನೋದ್ರ ಕುರಿತಂತೆ ಇದರಲ್ಲಿ ಕರಾರುವಕ್ಕಾದಂಥ ಮಾಹಿತಿಯನ್ನು ನೀಡ್ತಾರೆ. ಹಾಗೆ ಇಂಡಿಯನ್ ಮಿಲಿಟರಿ ಸ್ಕಿಲ್ಸ್, ಭಾರತದ ಸೈನ್ಯದ ಕೌಶಲಗಳು ಹೇಗಿತ್ತು ಅವತ್ತಿನ ಕಾಲಕ್ಕೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಾವೆಲ್ಲ ಸೋಲೋದಕ್ಕೆ ಹುಟ್ಟಿದವರು ಅಂತ ತಿಳ್ಕೊಂಡಿದ್ವಿ, ವಾಸ್ತವದಲ್ಲಿ ಹಾಗೇನಿಲ್ಲ. ಇಡೀ ಜಗತ್ತಿಗೆ ಪಾಠ ಮಾಡಬಹುದಂಥ ಅನೇಕ ಮಿಲಿಟರಿ ಸ್ಕಿಲ್ಗಳು ನಮ್ಮ ಹತ್ರ ಇತ್ತು. ಪ್ರಪಂಚದ ಮೊಟ್ಟ ಮೊದಲ ರಾಕೆಟ್ ನಮ್ಮ ದೇಶದಲ್ಲಿ ಹಾರಿತು ಅಂತ ಇದರಲ್ಲಿ ಅಭಿಪ್ರಾಯ ಪಡ್ತಾರೆ. ಗನ್ ಪೌಡರ್ನ ನಾವು ಇನ್ವೆಂಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಆಟೋಮಿಕ್ ಎಕ್ಸ್ಪ್ಲೋಷನ್ ಹರಪ್ಪದಲ್ಲಿ ನಡೆದಿತ್ತು ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಶ ಎಷ್ಟು ಮುಂದುವರೆದಿತ್ತು ಅಂತ ನಾವು ಯೋಚನೆ ಮಾಡ್ಬೋದು. ಹಾಗೆ ಗೌರ್ಮೆಂಟ್ ಸ್ಕಿಲ್ಸ್, ಒಂದು ಸರ್ಕಾರವನ್ನು ಹೇಗೆ ನಡೆಸಬೇಕು ಅನ್ನೋ ಕುರಿತಂತೆ ಕೌಶಲಗಳು ಹೇಗಿದ್ವು. ಟ್ಯಾಲೆಂಟ್ಸ್ ಇನ್ ಮಿಸ್ಟಿಕಲ್ ಸೈನ್ಸಸ್, ಯೋಗ ಆಗಿರಬಹುದು, ಅಥವಾ ವಾಸ್ತು ಆಗಿರ್ಬೋದು, ಅಥವಾ ಮಂತ್ರ ಸೈನ್ಸ್, ಮಂತ್ರದ ಒಂದು ವೈಜ್ಞಾನಿಕ ಹಿನ್ನೆಲೆ ಇರ್ಬೋದು, ಇದೆಲ್ಲದರ ಬಗ್ಗೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಜ್ಯೋತಿಷದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಸಾಮುದ್ರಿಕ ಶಾಸ್ತ್ರ, ನಾವು ಬಾಡಿ ಲ್ಯಾಂಗ್ವೇಜನ್ನು ಇಟ್ಕೊಂಡು ಹೇಗೆ ಒಂದು ಸೈನ್ಸನ್ನು ಡೆವಲಪ್ ಮಾಡಿದರು, ಸಾಮುದ್ರಿಕ ಶಾಸ್ತ್ರ, ಅದು ಹಸ್ತ ಸಾಮುದ್ರಿಕ ಶಾಸ್ತ್ರ ಆಗ್ಬೋದು, ಅಥವಾ ಇನ್ಯಾವುದೇ ಹಸ್ತವನ್ನು ನೋಡಿ, ಮುಖವನ್ನು ನೋಡಿ, ಬಾಡಿ ಲ್ಯಾಂಗ್ವೇಜನ್ನು ನೋಡಿ ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡುವಂಥದ್ದು ಅಥವಾ ಅಳತೆ ಮಾಡುವಂಥದ್ದು, ಅವನ ಹಿಂದಿನದು ಮುಂದಿನದನ್ನು ಗ್ರಹಿಸುವಂಥದ್ದು, ಇದೆಲ್ಲ ಸಾಧ್ಯ ಇತ್ತಾ ಅನ್ನೋದ್ರ ಕುರಿತಂತೆ ಅದರಲ್ಲಿ ವಿಶೇಷ ಮಾಹಿತಿಗಳನ್ನು ಕೊಡಲಾಗಿದೆ. ಹಾಗೆ ಆರ್ಟಿಸ್ಟಿಕ್ ಎಕ್ಸಲೆನ್ಸ್, ಕಲೆಯಲ್ಲಿ ನಮ್ಮ ದೇಶ ಹೇಗೆ ಮುಂದುವರೆದಿತ್ತು, ಇಂಡಿಯನ್ ಸ್ಕಲ್ಪ್ಚರ್ ಆ್ಯಂಡ್ ಪೇಂಟಿಂಗ್, ನಾಟ್ಯಶಾಸ್ತ್ರಂ, ಭರತ ಋಷಿ, ಭರತ ಮುನಿ ಹೇಗೆ ಇದನ್ನು ಬೆಳೆಸಿದ್ರು, ಮ್ಯೂಸಿಕಲ್ ಮೆಲೋಡಿ ಆಫ್ ಇಂಡಿಯಾ, ಬ್ಯೂಟಿ ಆಫ್ ಸಂಸ್ಕೃತ ಲಿಟ್ರೇಚರು, ಅವಧಾನ ಅನ್ನೋ ಒಂದು ಕಲೆ ಇದೆ. ನಮ್ಮಲ್ಲಿ ಶತಾವಧಾನಿ ಗಣೇಶನ್ ಅಂತ ಒಬ್ಬ ಬಹುದೊಡ್ಡ ಸರಸ್ವತಿ ಪುತ್ರ ಇದ್ದಾರೆ. ಈ ಅವಧಾನ ಕಲೆ ಹೇಗೆ ಹುಟ್ಟಿತು, ಅದು ಭಾರತದ ಜಗತ್ತಿಗೆ ಕೊಟ್ಟಂಥ ಒಂದು ಕಲೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ವುಮನ್ಹುಡ್, ಎಕ್ಸ್ಪೆರಿ ಇಂಡಿಯನ್ ವುಮನ್ಹುಡ್, ಭಾರತದ ಸ್ತ್ರೀಯರ ಕುರಿತಂತೆ, ಅವರ ಸಾಧನೆಗಳ ಕುರಿತಂತೆ ಇದರಲ್ಲಿ ಅಭಿಪ್ರಾಯ ಪಡ್ತಾರೆ. ಮಹಿಳಾ ಋಷಿಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅವರ ಸಾಧನೆಗಳನ್ನು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಸ್ಪೋರ್ಟ್ಸಲ್ಲಿ ನಮ್ಮ ದೇಶದ ಸಾಧನೆ ಏನು ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಹೋಗ್ತಾರೆ. ಅದರ ಇಂಡಿಯನ್ ಗ್ಲೋರೀಸ್, ತಾಜ್ ಮಹಲ್ ಆಗಿರ್ಬೋದು. ಹಾಗೆ ಇಂಡಿಯನ್ ಪರ್ಫ್ಯೂಮ್ ಬಗ್ಗೆ ಇದರಲ್ಲಿ ಮಾತನಾಡಿದ್ದಾರೆ. ನ್ಯಾಚುರಲ್ ಡೈಸ್ ಬಗ್ಗೆ ಮಾತಾಡಿದ್ದಾರೆ. ಶುಗರ್ ಸ್ವೀಟ್ ಹಿಸ್ಟ್ರಿ, ಶುಗರನ್ನು ತಯಾರು ಮಾಡಿದ್ದು ಇಂಡಿಯಾ ಅಂತ ಇದರಲ್ಲಿ ಅಭಿಪ್ರಾಯ ಪಡ್ತಾರೆ. ನಾನು ಈಗ ಹೇಳಿದಂಥ ಟಾಪಿಕ್ಗಳೇ ನನಗೆ 15 ನಿಮಿಷ ಸಮಯ ಮುಗಿಸ್ಬಿಡ್ತು. ಅಂದರೆ ಈ ಪುಸ್ತಕದಲ್ಲಿ ಇನ್ನೆಷ್ಟು ವಿಚಾರ ಇರಬೇಕು. ದಿನವೊಂದಕ್ಕೆ ಒಂದೊಂದು ಅಧ್ಯಾಯ ಓದಿದ್ರು ನಾವು ಮುಗಿಸೋದಕ್ಕೆ 108 ದಿನ ಬೇಕು. ಬರೀ ಓದೋದಕ್ಕೆ 108 ದಿನ ಬೇಕು, ಇನ್ನು ಅಧ್ಯಯನ ಮಾಡೋದಕ್ಕೆ ಇನ್ನೆಷ್ಟು ದಿನ ಬೇಕು. ಆದರೆ ನಾನು ಎಲ್ಲ ಯುವ ಸ್ನೇಹಿತರಿಗೆ ಕರೆ ಕೊಡ್ತೀನಿ, ದಯಮಾಡಿ ಈ ಪುಸ್ತಕವನ್ನು ಕೊಂಡುಕೊಂಡು ಓದಿ. ಅಮೆಝಾನಲ್ಲಿ ಸಿಗುತ್ತೆ, ರಾಮಕೃಷ್ಣ ಆಶ್ರಮದ ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಈ ಪುಸ್ತಕ ಸಿಗುತ್ತೆ. ಈ ಪುಸ್ತಕ ಕೊಂಡ್ಕೊಂಡು ಓದೋದ್ರ ಮುಖಾಂತರ ನಾವು ತುಂಬ ದೊಡ್ಡ ಜ್ಞಾನವನ್ನು ಪಡಿಬಹುದಷ್ಟೇ ಅಲ್ಲದೆ, ನಾವು ಅತ್ಯಂತ ಕರಾರುವಕ್ಕಾದ ಉಪನ್ಯಾಸಗಳನ್ನು ಜನತೆಯ ಮುಂದಿರಿಸಿ ಭಾರತದ ಹಿಸ್ಟ್ರಿ ಹೀಗಿತ್ತು ಅಂತ ಅವರಿಗೆ ಯಥಾವತ್ತಾಗಿ ತಿಳಿಸ್ಬೋದು. ಹಾಗೆ ತಿಳಿಸಿದಾಗ ಇವತ್ತಿನ ರ್ಯಾಷನಲ್ ಥಿಂಕರ್ಸ್ ಆಗಿರ್ತಕ್ಕಂಥ, ಇಂಟೆಲೆಕ್ಚುಯಲಿ ಜಾಯಿಂಟ್ಸ್ಗಳಾಗಿರ್ತಕ್ಕಂಥ ನಮ್ಮ ಯುವಕರಿಗೆ ಇದರ ಮಾಹಿತಿ ಸಿಗೋದ್ರ ಮುಖಾಂತರ ಅವರ ಜ್ಞಾನದ ಹಸಿವಿಗೆ ಸರಿಯಾದಂಥ ಗ್ರಾಸ ಸಿಗುತ್ತೆ, ಸರಿಯಾದ ಮೇವು ಸಿಗುತ್ತೆ.
ಆಗ ಅವರು ದೇಶದ ಬಗ್ಗೆ ಕರಾರುವಕ್ಕಾಗಿ ಯೋಚನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಇಂಥ ಒಂದು ಅಪರೂಪದ ಆಪರ್ಚುನಿಟಿಯನ್ನು ನಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು. ಎಟರ್ನಲಿ ಟ್ಯಾಲೆಂಟೆಡ್ ಇಂಡಿಯಾ 108 ಫ್ಯಾಕ್ಟ್ಸ್ ಈ ಪುಸ್ತಕವನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಮತ್ತು ಈ ಪುಸ್ತಕವನ್ನು ಎಲ್ಲ ಯುವಕರು ಓದಬೇಕು, ಇದ್ರ ಬಗ್ಗೆ ಉಪನ್ಯಾಸಗಳು ನಡೀಬೇಕು, ಇದ್ರ ಮೇಲೆ ಪ್ರಾಜೆಕ್ಟ್ಗಳು ನಡೀಬೇಕು ಅಂತ ನಾನು ಆಸೆ ಪಡ್ತೀನಿ. ಇಂಥ ಒಂದು ಅಪರೂಪದ ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ದಿಶಾ ಭಾರತ್ಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ದಿಶಾ ಭಾರತ್ ಒಂದು ರಾಷ್ಟ್ರಭಕ್ತ ಸಂಘಟನೆ, ಸದಾಕಾಲ ಯುವ ಜನರಲ್ಲಿ ಮೌಲ್ಯಗಳನ್ನು ಬಿತ್ತೋ ಕೆಲಸವನ್ನು ದಿಶಾ ಭಾರತ್ ಮಾಡ್ತಾ ಇದೆ. ನಾನು ಒಬ್ಬ ಹೆಮ್ಮೆಯ ಸ್ವಯಂ ಸೇವಕನಾಗಿ ದಿಶಾ ಭಾರತ್ ಜೊತೆ ನನ್ನನ್ನು ನಾನು ಜೋಡಿಸ್ಕೊಂಡಿದ್ದೀನಿ. ಯುವಕರಿಗೆ ನಾನು ಕರೆ ಕೊಡ್ತೀನಿ, ದಯಮಾಡಿ ದಿಶಾ ಭಾರತ್ ಜೊತೆ ಸೇರಿಕೊಳ್ಳಿ ಮತ್ತು ದೇಶದ ಬಗ್ಗೆ ಜಗತ್ತಿಗೆ ಮಾಹಿತಿಯನ್ನು ನೀಡುವಂಥವರಾಗಿ ಆ ಪುಣ್ಯವನ್ನು ನಾವೆಲ್ಲರೂ ಸಂಪಾದನೆ ಮಾಡುವಂಥವ್ರು ಆಗೋಣ ಅಂತ ಹೇಳ್ತೀನಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ.